ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ವಿಶ್ವದ ಸರ್ವಸಂತರನ್ನು ವಂದಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರದ್ಧೆ, ಭಕ್ತಿ, ವಿಶ್ವಾಸದಿಂದ ಕೂಡಿರುವಂತಹ ಕಾರ್ಯಕ್ರಮ ಯಾವುದಾದ್ರೂ ಜರುಗಿದ್ದರೆ ಅದು ಭಾಲ್ಕೆ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ಕಾರ್ಯಕ್ರಮ ಎನ್ನುವಂಥ ಮಾತನ್ನು ಬಹಳ ಪ್ರೀತಿ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮದ ಈ ಸಮಾರೋಪ ಸಮಾರಂಭದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಕೊಪ್ಪಳದ ಪೂಜ್ಯ ಮಹಾಸ್ವಾಮೀಜಿಯವರ ದೇವಿ ಪಾದಕ್ಕೆ ವಂದಿಸಿ, ಜಿಲ್ಲಾ ಶ್ರೀಗಳಿಗೆ ವಂದಿಸಿ, ಹವಾ ಮಂಜುನಾಥ್ ಮಹಾರಾಜರಿಗೆ ವಂದಿಸಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಬಸವ ತತ್ವವನ್ನೇ ತಮ್ಮ ಜೀವನದ ಉಸಿರಾಗಿರಿಸಿಕೊಂಡು ಬಾಳುತ್ತಿರುವಂತಹ ಅನರ್ಘ್ಯ ರತ್ನದಂತಿರುವಂತಹ ಶ್ರೇಷ್ಠ ಸ್ವಾಮೀಜಿಗಳ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರಂದ್ರೆ ಬಸವಲಿಂಗ ಪಟ್ಟದೇವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಆತ್ಮೀಯತೆ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಪವಿತ್ರ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಿ. ಬೆಳಗಿನ ಜಾವದಲ್ಲಿ ಉಪರಾಷ್ಟ್ರಪತಿಗಳ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಹೆಸರಿತ್ತು. ಆದರೆ ಅದನ್ನ ಕಾರಣಾಂತರಗಳಿಂದ ಈ ಸಮಾರಂಭದಲ್ಲಿ ಹಾಕಿದ್ದಾರೆ. ಆದ್ರೆ ನನಗೇನು ಅನಿಸ್ತಾ ಇದೆ ಅಂದ್ರೆ, ನಮಗೆ ಭಾರತದ ಉಪರಾಷ್ಟ್ರಪತಿಗಳ ಮುಖ್ಯವಲ್ಲ, ಬಸವ ತತ್ವದ ಪೀಠಾಧಿಪತಿಗಳು ಬಹಳ ಮುಖ್ಯ. ಪೀಠಾಧಿಪತಿಗಳು ಬಹಳ ಅದಕ್ಕಾಗಿ ಅತ್ಯಂತ ಪ್ರೀತಿ, ದಕ್ಷತೆ, ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ನಿಜವಾಗಿ ರಾಜಕೀಯ ತಜ್ಞರ ಆಯುಷ್ಯ ಬಹಳ ಇರಬಹುದು, ಆದರೆ ಅವರ ಅಧಿಕಾರ ಅವಧಿ ಕೇವಲ 5 ವರ್ಷ. ಆದರೆ ಪೂಜ್ಯ ಸ್ವಾಮೀಜಿಗಳಾದಂಥವರು ಯಾರು ವಿಚಾರ ಮತ್ತು ಆಚಾರ ಒಂದಾಗಿರಿಸಿಕೊಂಡು ನಾಡಿನಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಅವರ ಆಯುಷ್ಯ 100 ವರ್ಷ ಅಷ್ಟೇ ಅಲ್ಲ, ಸೂರ್ಯ ಚಂದ್ರ ಇರುವವರೆಗೆ ಅವರ ಆಯುಷ್ಯ ಇರ್ತಾ ಇದೆ. ಕೀರ್ತಿ ಎನ್ನುವಂತಹ ರೂಪದಲ್ಲಿ ಪ್ರತಿಯೊಬ್ಬ ಭಕ್ತರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ಇರ್ತಾ ಇದ್ದಾರೆ. ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರವರ ಭೌತಿಕ ಶರೀರ ಇಲ್ಲ, ಅವರ ದೇಹ ನಮಗೆ ಕಾಣ್ತಾ ಇಲ್ಲ. ಆದರೆ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ಅವರ ಆಧ್ಯಾತ್ಮದ ದಿವ್ಯ ಶಕ್ತಿಯನ್ನ ಅವರು ಗತಿಸಿ ಹೋದರೂ ಕೂಡ ಅವರ ದಿವ್ಯ ಶಕ್ತಿಯನ್ನು ಎಲ್ಲಿ ಕಾಣ್ತೀವಿ ಅಂದ್ರೆ, ಕನ್ನಡ ನಾಡಿನ ಕನ್ನಡದ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಹೃದಯದಲ್ಲಿ ಚನ್ನಬಸವ ಪಟ್ಟದೇವರು ಜೀವಂತಿದ್ದಾರೆ. ಅವರ ದಿವ್ಯ ಶಕ್ತಿಯನ್ನು ಬಸವಲಿಂಗ ಪಟ್ಟದೇವರ ಹೃದಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಮಹಾತ್ಮ ಬಸವೇಶ್ವರರು ಅನೇಕ ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಗುರುವಿಗೆ ತನುವನ್ನು ಒಬ್ಬ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಮಹಾತ್ಮ ಬಸವೇಶ್ವರರ ದಿವ್ಯ ಶಕ್ತಿಯನ್ನು ಇಟ್ಕೊಂಡು ಒಬ್ಬ ಅನುಭಾವಿಗಳು ಹೇಳ್ತಾ ಇದ್ದಾರ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಬಲವನ್ನು, ಜಂಗಮಕ್ಕೆ ಧರ್ಮ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ. ಆ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನ ತಾವೆಲ್ಲ ಭಕ್ತಾದಿಗಳು ಪ್ರೀತಿ ದಕ್ಷತೆಯಿಂದ ಮಾಡಿದ್ದಾರಲ್ಲ, ನಿಜವಾಗಿ ನೀವೆಲ್ಲರೂ ನಮ್ಮ ಪೂಜ್ಯರ ದೃಷ್ಟಿಯಲ್ಲಿ ಹ್ಯಾಕೆ ಕಾಣ್ತಾ ಇದ್ದಾರೆ ಅಂದ್ರೆ, ಮಹಾದೇವರ ರೂಪದಲ್ಲಿ ನೀವೆಲ್ಲ ಕಾಣ್ತಾ ಇದ್ದೀರಿ. ಮಹಾದೇವರ ರೂಪದಲ್ಲಿ ಅಲ್ಲಿ ಹೇಗೆ ಅಂತ ಕೇಳಿದಾಗ, ಭಾರತ ದೇಶದ ಒಬ್ಬ ಸಂತರ ಸಾಮೀಪ್ಯಕ್ಕೆ ಬಂದು ಎಲ್ಲಾ ಭಕ್ತಾದಿಗಳ ಪೂಜ್ಯರ ಪಾದಕ ನಮಸ್ಕಾರ ಮಾಡಿ ಭಕ್ತಿಯನ್ನ ಅರ್ಪಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ 21 ವರ್ಷದ ಯುವಕ ಅಮೆರಿಕ ದೇಶದ ಯುವಕ ಎಲ್ಲ ಭಕ್ತಾದಿಗಳು ನಮಸ್ಕಾರ ಮಾಡುವುದನ್ನು ನೋಡಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆ ಯುವಕರಲ್ಲಿ ಏನು ಬರ್ತಾ ಇದೆ ಅಂದ್ರೆ, ಎಲ್ಲಾ ಭಕ್ತಾದಿಗಳು ಪೂಜ್ಯರ ಪಾದಕ ನಮಸ್ಕಾರ ಮಾಡ್ತಾರ, ಆದರೆ ನಮ್ಮ ಭಾರತ ದೇಶದ ಈ ಸಂತರು ಯಾರ ನಾಮಸ್ಮರಣೆಯನ್ನು ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರೆ ತಿಳ್ಕೊಂಡು ವಿಚಾರಕ್ರಾಂತರಾಗಿ ಕೂತಾಗ ಕೊನೆಯ ಸಂದರ್ಭದಲ್ಲಿ ಆ ವ್ಯಕ್ತಿ ಸಾಯಂಕಾಲ ಸಂದರ್ಭದಲ್ಲಿ ಪೂಜ್ಯರ ಸಾಮೀಪ್ಯಕ್ಕೆ ಹೋಗಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪೂಜ್ಯರೇ, ನಿಮ್ಮ ಪಾದಕ ಎಲ್ಲರೂ ತಲೆ ಬಾಗಿಸ್ತಾರೆ, ಆದ್ರೆ ನೀವು ಯಾರು ಪೂಜೆ ಮಾಡ್ತೀರಿ, ನೀವು ಯಾರು ಧ್ಯಾನ ಮಾಡ್ತೀರಿ ಅಂತ ಕೇಳಿದಾಗ ಭಾರತ ದೇಶದ ಸಂತರು ಹೇಳ್ತಾ ಇದ್ದಾರೆ, ಹೇ ಯುವಕ, ನಾನು ನಿಜವಾಗಿ
ಯಾರು ಧ್ಯಾನವನ್ನು ಮಾಡ್ತೀರಿ, ಯಾರು ನಾಮಸ್ಮರಣೆ ಮಾಡ್ತಾ ಇದ್ರಿ ಅನ್ನುವುದನ್ನ ನನಗೆ ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಪೂಜೆ ಮಾಡ್ತಕ್ಕಂಥ ಕೋಣೆಗೆ ಕರೆದುಕೊಂಡು ಹೋಗಿ ಒಂದು ಕುಂಕುಮ ಡಬ್ಬಿ ಕರ್ನಾಟಕವನ್ನ ತೋರಿಸ್ತಾ ಇದ್ದಾರ. ಬಹಳ ಲಕ್ಷ ಕೊಟ್ಟು ಕೇಳಿದ್ರು. ಅದ್ರಲ್ಲಿ ಏನ್ ಇರ್ತಾ ಇದೆ ಅಂದ್ರೆ ರೋಡಿನ ಮೇಲೆ ಇರ್ತಕ್ಕಂಥ ಮಣ್ಣು ಇರ್ತದೆ, ಮಣ್ಣು. ಆಗ ಸಂತರು ಹೇಳ್ತಾ ಇದ್ದಾರ, ಹೇ ಭಕ್ತ, ನಾನು ನಿಜವಾಗಿ ಯಾರು ಪೂಜೆ ಮಾಡ್ತೀರಂದ್ರ ನನ್ನ ಮೇಲೆ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಕೊಂಡು ಯಾರು ನಡೀತಾ ಇದ್ದಾರಲ್ಲ ಅಂತ ಭಕ್ತರ ಪಾದದ ಧೂಳಿಯನ್ನು ನಾನು ಪೂಜಾ ಮಾಡ್ತೀನಿ ಎನ್ನುವಂತ ಮಾತನ್ನ ಭಾರತ ದೇಶದ ಸಂತರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾಗಿ ಶಿವನಿಗಿಂತಲೂ ಕೂಡ ಶಿವ ಶರಣರು ಶ್ರೇಷ್ಠ ಎನ್ನುವ ತತ್ವದಂತೆ ಇಂದು ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಬಾಲ್ಕಿ ಹಿರೇಮಠ ಅಂದ್ರೆ ಕೇವಲ ಲಿಂಗಾಯತ ಮಠ ಅಷ್ಟೇ ಅಲ್ಲ, ಇಡೀ ಎಲ್ಲ ಮತ ಬಾಂಧವರ ಎಲ್ಲವರ ಆಧ್ಯಾತ್ಮದ ಕೇಂದ್ರವಾಗಿ ಎಲ್ಲರ ಕವಲನೆ ಅಂತ ಕಂಡುಬರ್ತಕ್ಕಂಥ ಯಾವುದಾದ್ರೂ ಮಠ ಇದ್ರೆ ಅದು ಬಾಲ್ಕಿ ಹಿರೇಮಠ, ಬಾಲ್ಕಿ ಹಿರೇಮಠ. ಇಲ್ಲಿ ಯಾವುದೇ ಜಾತಿ ಮತ ಪಂಥ ಎನ್ನುವಂತ ಒಂದು ತಾರತಮ್ಯ ಇಲ್ಲ, ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥ ಒಂದು ಮಠ ಅದು ಬಾಲ್ಕಿ ಹಿರೇಮಠ. ಯಾಕೆಂದ್ರೆ ನಿಜವಾಗಿ ಸ್ವಾಮಿಗಳು ಕರೀತಾ ಇದ್ದ ಸ್ವಾಮಿ ಎನ್ನುವಂತ ಶಬ್ದಕ್ಕೆ ವಿಶೇಷವಾದಂತ ಒಂದು ಅರ್ಥ ಇದೆ. ಯಾರಿಗೆ ಸ್ವಾಮಿ ಆಗಬೇಕು? ಕೇವಲ ಕಾವಿ ಬಟ್ಟೆ ಹಾಕಿದ ಆತನಿಗೆ ಸ್ವಾಮಿ ಎನ್ನುವುದಿಲ್ಲ, ಅಲ್ಲಿ ಸ್ವಾಮಿತ್ವ ಇರಬೇಕು. ಯಾರಲ್ಲಿ ವಿಚಾರ ಮತ್ತು ಆಚಾರ ಒಂದಾಗಿರಿಸಿಕೊಂಡು ಕಾರ್ಯ ಮಾಡ್ತಾ ಇದ್ದಾರಲ್ಲ ಅವರೇ ನಿಜವಾದ ಸ್ವಾಮಿಗಳು. ಅದಕ್ಕಾಗಿ ಅರ್ಥವಾಗಿ ಹೇಳ್ತಾ ಇದ್ದಾರ ಸ್ವಾಮಿ. ಇದರ ಅರ್ಥ ಏನಂದ್ರ ಅಮಿ ಅಂದ್ರೆ ಜಗತ್ತು, ಸ್ವ ಎಂದರೆ ನನ್ನದು. ಜಗತ್ತಿನ ಎಲ್ಲಾ ಭಕ್ತರು ನನ್ನವರು ಎನ್ನುವಂತ ಸದ್ಭಾವನೆ ಇಟ್ಕೊಂಡು ಯಾರು ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ ಅವರೇ ನಿಜವಾದ ಸ್ವಾಮಿಗಳು, ಅವರೇ ಬಸವಲಿಂಗ ಪಟ್ಟದೇವರು ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅವರು ಸಾಮಾಜಿಕವಾಗಿ, ವೈಚಾರಿಕವಾಗಿ, ಸಾಹಿತಿಗಳಾಗಿ, ಕವಿಗಳಾಗಿ, ಚಿಂತಕರಾಗಿ, ಸಮಾಜ ಸುಧಾರಕರಾಗಿ, ಒಬ್ಬ ಸ್ವಾಮೀಜಿಯಾಗಿ ಹಾನಗರದ ಗುರುಕುಮಾರೇಶ್ವರರು ಹೇಳುವ ಹಾಗೆ ಮಠದಿಂದ ಘಟ ಬೆಳಗಬಾರದು. ಹಾನಗರದ ಪೂಜ್ಯ ಗುರುಕುಮಾರ ಮಹಾಸ್ವಾಮಿಗಳು ಅದ್ಭುತವಾಗಿರುವಂತಹ ಮಾತನ್ನು ಹೇಳಿ ಹೋಗಿದ್ದಾರ. ಮಠದಿಂದ ಘಟ ಬೆಳಗಬಾರದು, ಘಟದಿಂದ ಮಠ ಬೆಳಗಬೇಕು. ಘಟದಿಂದ ಮಠವನ್ನ ಬೆಳೆಸಿದಂತಹ ಕೀರ್ತಿ ಪರಮ ಪೂಜ್ಯ ಭಾಗ್ಯ ಬಸವಲಿಂಗ ಪಟ್ಟದೇವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಒಂದು ಸಂದರ್ಭ ಇತ್ತು, ಪೂಜ್ಯರು ನನಗೆ ಬಹಳ ಸಲ ಹೇಳ್ತಾರೆ, ಭಾರತೀಯ ಮಠದ ಆರ್ಥಿಕ ಪರಿಸ್ಥಿತಿ ಹೇಗಿರ್ತದ, ಹಿಂದಿನ ಗುರುಗಳು ಎಷ್ಟು ಕಷ್ಟಪಟ್ಟರು. ಪ್ರತಿಯೊಂದು ಮನೆಗೆ ಹೋಗಿ, ಸಂತೆಗೆ ಹೋಗಿ ಮುಸ್ಲಿ ಪಾಠ ತೆಗೆದುಕೊಂಡು ಬಂದು ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಮಾಡಿಸಿದ್ರು, ಪ್ರಸಾದವನ್ನು ಕೊಟ್ಟರು. ಒಂದು ಸಂದರ್ಭ ಇತ್ತು, ಎಂಥ ಸಂದರ್ಭ ಅಂದ್ರ ಒಂದು 5,000 ರೂಪಾಯಿ ಬೇಕಾದಾಗ ಒಬ್ಬ ಶ್ರೀಮಂತರ ಹತ್ರ ಹೋಗ್ತೀವಿ, ಏನಪ್ಪ ಭಕ್ತ ಬಹಳ ತೊಂದರೆ ಆಗ್ತಾ ಇರೋದು, 5,000 ರೂಪಾಯಿ ತಿಳ್ಕೊಂಡು ಕೇಳಿದಾಗ ಶ್ರೀಮಂತ ಹೇಳ್ತಾ ಹೆಸರು ಹೇಳುವುದಿಲ್ಲ, ಅಪ್ಪೋಣೆ ನೋಡ್ರಿ ವಿಚಾರ ಮಾಡ್ತಾ ಇದ್ದೀನಿ, ವಿಚಾರ ಮಾಡಿ ನೀವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಮಠದಿಂದ 5,000 ಅಲ್ಲ 50 ಕೋಟಿ ರೂಪಾಯಿ ಕಾರ್ಯ ಮಾಡಿದಂತಹ ಕೀರ್ತಿ ಪರಮ ಪೂಜೆ ಭಾಗ್ಯ ಬಸವಲಿಂಗ ಪಟ್ಟದೇವರು ಬರ್ತಾ ಇದೆ. ಆದ್ರೆ ವೈಯಕ್ತಿಕವಾಗಿ ತನಗೆ ಬೇಕು ಎನ್ನುವಂತಹ ಭಾವನೆ ಇಟ್ಕೊಂಡು ಕಾರ್ಯ ಮಾಡಿದ ಪರೋಪಕಾರಾರ್ಥ ಮಿಲಂ ಶರೀರಂ. ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಾ ಇದೆ ಪರೋಪಕಾರಾರ್ಥ ಮಿಲಂ ಶರೀರಂ ಎನ್ನುವ ವಾಕ್ಯಕ್ಕೆ ಇಡೀ ಭಾರತ ದೇಶದಲ್ಲಿ ಈ ಒಂದು ವಾಕ್ಯಕ್ಕೆ ನಿಜವಾದ ಅರ್ಥವನ್ನು ಯಾರು ತಂದುಕೊಟ್ಟ ಅಂದ್ರೆ ಪೂಜ್ಯ ಬಸವಲಿಂಗ ಪಟ್ಟದೇವರು ತಂದುಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಪಟ್ಟದೇವರ ಪರಂಪರೆಯ ಮಠ, ಪಂಚಾಚಾರ್ಯ ಪೀಠದ ಮಠ ಅದು. ಆದರೂ ಕೂಡ ಬಸವಣ್ಣನೇ ನಮ್ಮ ಗುರು, ಬಸವಣ್ಣನೇ ನಮ್ಮ ಬಂಧು, ಅವರ ಆಶೀರ್ವಾದದಿಂದಲೇ ನಾವು ಬದುಕ್ತೀವಿ ಎನ್ನುವಂತ ಒಂದು ಒಳ್ಳೆ ಆದರ್ಶ ಭಾವನೆ ಇಟ್ಕೊಂಡು ಇವತ್ತು ನಿಜವಾಗಿ ಬಸವಣ್ಣನವರನ್ನ ವಿಶ್ವ ಗುರುವಾಗಿ, ನಮ್ಮ ಗುರುವಾಗಿ ತಿಳ್ಕೊಂಡು ಕಾರ್ಯ ಮಾಡ್ತಕ್ಕಂಥ ಒಂದು ಶಕ್ತಿ ಬಸವಲಿಂಗ ಪೂಜೆ ಪಟ್ಟದೇವರಲ್ಲಿ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತಿನಲ್ಲಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕೆಂದ್ರೆ ದಿವ್ಯಾಂಗ ಭಾಗಗಳಾಗಿರ್ತಕ್ಕಂಥ ಪೂಜೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಯವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಆಶೀರ್ವಾದನೂ ಕೂಡ ತಾವೆಲ್ಲರೂ ಕೇಳಬೇಕು ಎನ್ನುವಂತ ಮಾತನ್ನು ಹೇಳಿ ದುರ್ಗಾ ಪೂಜೆಯರು ಬಂದಿದ್ದಾರೆ, ಅನೇಕ ಅನುಭವಗಳು ಇಲ್ಲಿ ಬಂದಿದ್ದಾರೆ. ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 21 ವರ್ಷದ ಯುವಕ ಒಬ್ಬ ಸ್ವಾಮೀಜಿಯವರ ಹತ್ತಿರ ಹೋಗ್ತಾ ಇದ್ದ. ಅಪ್ಪೋರೆ, ನನ್ನ ಜೀವನದಾಗ ಒಂದು ದಿನ ನನಗೆ ಶಾಂತಿನೇ ಇಲ್ಲ, ಬಹಳ ಕಷ್ಟ ಆಗ್ಯದ, ಚಂಚಲತೆ ಆಗ್ಯದ, ದುರ್ಗತೆ ಆಗ್ಯದ, ಮಾನಸಿಕ ಖಿನ್ನತೆ ಆಗ್ಯದ. ಒಂದು ದಿನ ನನಗೆ ಶಾಂತಿ ಬೇಕ್ರಿ ಅಪ್ಪೋರೆ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಕೇಳಿದಾಗ ಆಗ ಪೂಜೆ ಹೇಳ್ತಾ ಇದ್ದಾರ, ನಿನಗೆ ಒಂದು ದಿನ ಶಾಂತಿ ಸಿಗ್ಬೇಕಾದ್ರ 2 ದಿವಸ ಗಂಡ ಹೆಂಡತಿ ಎಲ್ಲರೂ ಕೂಡ್ಕೊಂಡು ಹೊರಗೆ ಹೋಗಿ
ಸರಿಯಾಗಿ ಊಟ ಮಾಡಿ ಮನೆಗೆ ಬಾ, ಒಂದು ದಿನ ಶಾಂತಿ ಸಿಗ್ತದೆ. ಆಗ ಹುಡುಗ ಪ್ರಶ್ನೆ ಮಾಡ್ತಾ ಇದ್ದಾನ, ಅಪ್ಪೋದೇ ಒಂದು ದಿನ ಅಲ್ಲ, ಒಂದು ತಿಂಗಳು ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂತ ಪರಿಹಾರ ಅದ. ನೋಡ್ತಮ್ಮ, ನಿನಗೆ ತಿಂಗಳು ಶಾಂತಿ ಸಿಗ್ಬೇಕಾದ್ರೆ ಹೊಸದಾಗಿ ಮದುವೆ ಲಗ್ನ ಆಗ ಯಾವ್ದಾದ್ರು ಕೋಲದ ಊಟ ಅಂತಾರೆ, ಕೋಲೂಟ ಅಂತ ಕರೀತಾರೆ. ಆರಾಮ ಊಟ ಹೊಡೆದವರೆಗೂ ಒಂದು ತಿಂಗಳು ಶಾಂತಿ ಸಿಗ್ತದೆ. ಆ ಹುಡುಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಶಾಂತಿ ಸಿಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಪೂಜ್ಯರೇ? ಒಂದು ವರ್ಷ ನಿನಗೆ ಶಾಂತಿ ಸಿಗ್ಬೇಕಾದ್ರೆ ಟಾಟಾ ಬಿರ್ಲಾ ಸಾಕಷ್ಟು ಹಣ ಸದಾ ಮಜಾದಾಗರು ಒಂದು ವರ್ಷ ಶಾಂತಿ ಸಿಗ್ತದೆ. ಆಗ ಪೂಜ್ಯರಿಗೆ ಪ್ರಶ್ನೆ ಮಾಡ್ತಾರೆ, ಒಂದು ದಿನ, ಒಂದು ತಿಂಗಳ, ಒಂದು ವರ್ಷದ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಪೂಜ್ಯರೇ? ಆಗ ಸಂತರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಮ್ಮ ಭಾರತ ದೇಶದಲ್ಲಿ ಕನ್ನಡ ನಾಡಿನಲ್ಲಿ ಸಾಕಷ್ಟು ಸಾಹಿತ್ಯ ಇದೆ. ಆದರೆ ನಿಜವಾದ ಸಾಹಿತ್ಯ ಯಾವುದಂದ್ರೆ ನಿನ್ನ ಜೀವನದ ಕೊನೆಯ ಉಸಿರಿನವರೆಗೆ ನಿನಗೆ ಶಾಂತಿ ಸಿಗಬೇಕಾದ್ರೆ ವಿಶ್ವಗುರು ಮಹಾತ್ಮ ಬಸವಣ್ಣನವರ ವಚನ ಸಾಹಿತ್ಯದ ಅಧ್ಯಯನ ಮಾಡುವ ಜೀವನದ ಕೊನೆಯವರೆಗೂ ಕೂಡ ನಿನಗೆ ಶಾಂತಿ ಸಿಗ್ತಾ ಇದೆ ಅನ್ನುವಂಥ ಅದ್ಭುತವಾದಂತಹ ಮಾತನ್ನ ನಮ್ಮ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಇವತ್ತು ನಿಮಗೆ ಖಿನ್ನಲ್ಲಿ ಬರಬಾರ್ದಾಗಿತ್ತಂದ್ರ, ನಿಜವಾಗಿ ನಿಮಗ BP ನಾರ್ಮಲ್ ಆಗ್ಬೇಕಾಗಿತ್ತಂದ್ರ, ಶುಗರ್ ನಾರ್ಮಲ್ ಆಗ್ಬೇಕಾಗಿತ್ತಂದ್ರ ಡಾಕ್ಟರ್ ಗುಳಿಗೆ ಕೊಡ್ತಾರೆ, ತೆಗೆದುಕೊಳ್ಳ್ರಿ. ಅದಕ್ಕಿಂತ ವಿಶೇಷವಾದಂತಹ ಒಂದು ಗುಳಿಗೆ ಇದೆ. ಯಾವ ಗುಳಿಗೆಪ್ಪ ಅಂತಂದ್ರೆ ಪ್ರತಿನಿತ್ಯ ಯಾವುದೇ ಧರ್ಮದಲ್ಲಿರ್ಬೋದು, ಯಾಕೆಂದ್ರೆ ನಮ್ಮ ಅಭಿದೇಶದ ಲಿಂಗಾಯತಕ್ಕೆ ಜಾತಿ ಎನ್ನುವುದಿಲ್ಲ. ಎಲ್ಲಿ ಯಾರಾದ್ರೂ ಜ್ಯೋತಿ ಅದ ಅವರನ್ನ ಅಪ್ಪಿಕೊಳ್ತಕ್ಕಂಥ ಧರ್ಮವೇ ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮ. ಅದಕ್ಕಾಗಿ ನಮಗ ಶಾಂತಿ, ನೆಮ್ಮದಿ, ಸುಖ ಸಿಗಬೇಕಾದ್ರೆ ಪ್ರತಿನಿತ್ಯ ನೀವು ಇಷ್ಟಲಿಂಗದ ಅನುಸಂಧಾನವನ್ನು ಮಾಡಿ ಅಪ್ಪರ ಮತ್ತು ಬಲಗೈ ಎತ್ತಿರ ಬಲಗೈದಾಗ ಇಟ್ಟಿರ ಮತ್ತೆ ಎಡಗೈದಾಗ ಇಟ್ಕೊಂಡು ದೃಷ್ಟಿ ಯೋಗವನ್ನ, ಶಿವಯೋಗವನ್ನ ಮಾಡಿ ಆ ಶಿವಯೋಗವನ್ನ ಮಾಡ್ತಾರ, ಇಷ್ಟಲಿಂಗದ ಅನುಸಂಧಾನ ಮಾಡ್ತಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರ, ಈ ಮಾತನ್ನ ಕೇವಲ ಆಡು ಭಾಷೆಯನ್ನು ನಾನು ಹೇಳ್ತಾ ಇಲ್ಲ, ನಿಜವಾಗಿ ನಾನು ಆಚರಣೆಯಲ್ಲಿ ಮಾಡ್ತಾ ಇದ್ದೀನಿ. ಅನೇಕ ಪೂಜಾರಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ 30ರಿಂದ 45, 50 ನಿಮಿಷ ಇಷ್ಟಲಿಂಗ ಯೋಗವನ್ನ ಯಾರು ಮಾಡ್ತಾ ಇದ್ದೀರಿ ಅವರು 80-100 ವರ್ಷಗಳವರೆಗೆ ಬದುಕ್ತೀರಿ ಎನ್ನುವಂತಹ ವೈಜ್ಞಾನಿಕವಾದಂತಹ ಸತ್ಯವನ್ನ ಅನೇಕ ಅನುಭವಗಳು ಹೇಳಿದ್ದಾರೆ. ಅದರಲ್ಲಿ ಎಂಥ ಒಂದು ಶಕ್ತಿ ಅದ. ಮಹಾತ್ಮ ಬಸವೇಶ್ವರ ಇಷ್ಟಲಿಂಗದ ಯೋಗದ ಅನುಸಂಧಾನಕರಾಗಿದ್ದರು. ಇಷ್ಟಲಿಂಗವನ್ನೇ ನಾವು ಕೊಟ್ಟು ನಮ್ಮೆಲ್ಲರ ಉದ್ಧಾರ ಮಾಡಿದಂತ ಮಹಾಪುಣ್ಯ ಪುರುಷರು ಮಹಾತ್ಮ ಬಸವೇಶ್ವರರು. ಗಡದಾಸಿ ವೀರಣ್ಣ ಎನ್ನುವಂತಹ ಒಬ್ಬ ಅನುಭಾವಿ ಕವಿ ಇಷ್ಟಲಿಂಗದ ಧ್ಯಾನದಿಂದ, ಪೂಜೆಯಿಂದ, ಅನುಸಂಧಾನದ ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಚಂದ ಹೇಳ್ತಾರೆ. ಗಡದಾಸಿ ವೀರಣ್ಣ 12 ಶತಮಾನದಲ್ಲಿ ಕರಕಮಲದೊಳಗೆ ಬಹಳ ಚಂದ ಕೇಳಿದ್ರು ಇಷ್ಟಲಿಂಗದ ಬಗ್ಗೆ. ಇದು ಯಾವ ಬಹಳ ಹೇಳುವುದಿಲ್ಲ, ಬಹಳ ಅಗತ್ಯವಾಗಿರ್ತಕ್ಕಂಥ ವಚನ ಬಹಳ. ಯಾಕೆಂದ್ರೆ ಜಗಗಳ ಮುಗಿಗಳ ವಿಜಯಗಳ ನಿಮ್ಮಗಳೆಲ್ಲ ಹೇಳ್ತಾರ. ಇಷ್ಟಲಿಂಗದ ಅನುಸಂಧಾನದಿಂದ ಏನ್ ಆಗ್ತಾ ಇದೆ ಅನ್ನೋದನ್ನ ಗಡದಾಸಿ ವೀರಣ್ಣ ನಮ್ಮ ಕಡೆ ಬಹಳ ಚಂದ ಹೇಳ್ತಾ ಇದ್ದಾನೆ. ಕರಕಮಲದೊಳಗೆ ಷಟ್ಕೋಣಿಯನ್ನು ಬರೆದು 23 ಪ್ರಣವವನ್ನು ವಿಭೂತಿಯಲ್ಲಿ ಬರೆದು ಲಿಂಗವ ಮೂರ್ತವ ಮಾಡಿಸಿ ತ್ರಿಕಾಲದಲ್ಲಿ ಅರ್ಚಿಸಿ ಪೂಜಿಸಿದರೆ ರಾಜಭಯ, ಚೋರ ಭಯ, ಸಿಳಿವು ಭಯ, ವೃತ್ತಿ ಭಯ, ವೃಶ್ಚಿಕ ಭಯ, ಕುಟೀರ ಭಯ, ಮೃಗ ಭಯ, ವ್ಯಾಧಿ ಭಯ, ಸರ್ವ ವ್ಯಾಧಿ ಭಯ ಎಲ್ಲವೂ ಪರಿಹಾರ ತಪ್ಪು ಎಲ್ಲ ಶಾಂತ ಕೂಡ ಸಂಗಮನೀಯ ಎನ್ನುವಂತ ಮಾತನ್ನು ಹೇಳ್ತಾರೆ. ಆ ದಿಶೆಯಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಇಷ್ಟಲಿಂಗದಲ್ಲಿದೆ. ಅಥವಾ ಇಷ್ಟಲಿಂಗದ ಧಾರಣೆಯನ್ನ ಪರಮ ಪೂಜ್ಯರು ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಇಷ್ಟೆಲ್ಲ ಈಶ್ವರ ಎದುರು ಕೂಡ ಅವ್ರದ್ದು ವಿಶೇಷತೆ ಏನಂತಂದ್ರೆ ನಾವು ಹೇಳಿದ್ರು ನನ್ನ ಮಾತನ್ನ ಹೇಳ್ಯಾರ. ಯಾರೇ ಮನೆ ದಿನಕ್ಕೆ ಹೋದ್ರ, ಪೂಜೆಗೆ ಹೋದ್ರ ಅವ್ರು ಹೇಳ್ತಾ ಇದ್ದಾರೆ, ಅವರು ಭಕ್ತರು ನಮಗ ಭಟ್ಟಿಗೆ ಪ್ರಸಾದ ಕೊಡ್ತಾರೆ. ಭಟ್ಟಿಗೆ ಪ್ರಸಾದ ಪೂಜೆ ಹೇಳಿದ್ರೆ ನನ್ನ ಬಹಳ ಕಡೆ ಪ್ರತಿನಿತ್ಯ 76 ವರ್ಷ ಆದ್ರೆ ಎಲ್ಲ ಕಡೆಗೆ ಹೋಗ್ತಾರ. ಅವರು ನಮಗೆ ಭಕ್ತರು ಭಟ್ಟಿಗೆ ಪ್ರಸಾದ ಕೊಟ್ಟಾರ, ನಾವು ಅವ್ರಿಗೆ ನೆತ್ತಿಯ ಪ್ರಸಾದ ಕೊಡಬೇಕಂತ ತಿಳ್ಕೊಂಡು ಆಶೀರ್ವಚನ ಮಾಡುವಂತ ಪೂಜೆಯನ್ನು ಭಕ್ತರಿಗೆ ಕೊಟ್ಟಿದ್ದೇವೆ. ಇನ್ನೂ ಒಂದು ವಿಶೇಷತೆ ಏನಂದ್ರೆ ಬಹಳ ಜನ ಸ್ವಾಮೀಜಿಯವರು ಪುರಾಣಿಕರಿಗೆ ಕರೆಸಿ ಪ್ರವಚನ ಮಾಡ್ತಾರೆ. ಆದ್ರೆ ಸುಮಾರು 40 ವರ್ಷದಿಂದ 1 ವರ್ಷ 2 ವರ್ಷದ 40 ವರ್ಷದಿಂದ ಚನ್ನಬಸವ ಆಶ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ 1 ತಿಂಗಳ ಆಧ್ಯಾತ್ಮದ ದಿವ್ಯ ಪ್ರವಚನ ಮಾಡುವಂತ ಕೀರ್ತಿ ಪೂಜ್ಯ ಬಸವಲಿಂಗ ಪಟ್ಟದೇವರ ಇದೆ. ಅದನ್ನು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಭಕ್ತಾದಿಗಳು ಯಾಕಪ್ಪ ಅಂತಂದ್ರ ವೈಚಾರಿಕ ಮಾತುಗಳಿಗೆ ಬಹಳ ಮಹತ್ವ ಕೊಡುವುದಿಲ್ಲ. ಕೆಲವು ಜನ
ವೈಚಾರಿಕ ಚಿಂತನೆಗೆ ಮಹತ್ವ ಕೊಡ್ತಕ್ಕಂಥ ಭಕ್ತಾದಿಗಳು ತಯಾರಾಗಬೇಕು. ಯಾವಾಗ ವೈಚಾರಿಕ ಚಿಂತನೆಯನ್ನು ಒಪ್ಪಿಕೊಳ್ತಾ ಇದ್ದೀವಿ ಆಗ ಮಾತ್ರ ಮಹಾತ್ಮ ಬಸವೇಶ್ವರರ ಆಶೀರ್ವಾದ ಆಗ್ತಾ ಇದೆ. ಬಸವಣ್ಣನವರ ಕೃಪೆ ಕೇವಲ ಫೋಟೋ ಪೂಜೆ ಮಾಡಲಾಗುವುದಿಲ್ಲ. ಕೆಲವು ಜನ ಮಹಾತ್ಮ ಬಸವೇಶ್ವರನ್ನ ಟೀಕೆ ಮಾಡ್ತಕ್ಕಂಥ ಒಂದು ಗ್ಯಾಂಗ್ ತಯಾರಾಗಿದೆ. ಆದರೆ ನನಗನ್ನಿಸ್ತಾ ಇದೆ ಬಸವಣ್ಣವರಿಗೆ ಟೀಕಾ ಮಾಡುವವರಿಗೆ ಆಶೀರ್ವಾದ ಆಗುವುದಿಲ್ಲ. ಬಸವ ತತ್ವವನ್ನು ಹುಷಾರಾಗಿರಿಸಿಕೊಂಡು ಯಾರು ಮಾಡ್ತಾ ಇದ್ದಾರೆ ಅವರು 100 ವರ್ಷ ಬದುಕ್ತಾ ಇದ್ದಾರೆ, 100 ವರ್ಷ ಬದುಕ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಹಾತ್ಮರನ್ನ ಇದ್ದಾಗ ಕಷ್ಟಗಳನ್ನು ಕೊಟ್ಟು ಸಂಕಟಗಳನ್ನು ಕೊಟ್ಟು ಮನಸ್ಸಿಗೆ ನೋವನ್ನುಂಟು ಮಾಡಿ ಆ ವ್ಯಕ್ತಿ ಗತಿಸಿದ ನಂತರ ಆತನ ಹೆಸರಿನ ಮೇಲೆ ಸ್ಮಾರಕಗಳನ್ನು ಮಾಡ್ತಾರ. ಇದು ನಿಜವಾದ ತತ್ವ ಅಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಿಜವಾಗಿ ಸ್ವಾಮೀಜಿಗಳಿಗೆ ಇದ್ದಾಗ ನೀವು ಗೌರವ ಕೊಟ್ಟರೆ ನಿಮಗೆ ಸಂಪೂರ್ಣವಾಗಿರುವಂತಹ ಆಶೀರ್ವಾದ ಆಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ರಿಂದ ಸಂಗಮೇಶ್ ಹೊಸಮನಿ ಎನ್ನುವಂತ ಕನ್ನಡದ ಒಬ್ಬ ಕವಿ ಇಡೀ ಜಗತ್ತಿನಲ್ಲಿ ಅಭ್ಯಾಸ ಮಾಡಿ ಓಡಾಡಿ ಬಂದು ಒಂದು ವಚನವನ್ನ ಬಹಳ ಚಂದ ಬರಿತಾ ಇದ್ದಾರ. ಏನ್ ಹೇಳ್ತಾ ಇದ್ದಾರಂದ್ರ ಬಹಳ ಲಕ್ಷ ಕೇಳಿ ನೀವು ಬಹಳ ಮನಸ್ಸಿಗೆ ನೊಂದ್ಕೊಂಡು ಒಂದು ವಚನವನ್ನ ಬಿಡ್ತಾ ಇದ್ದಾರೆ. ಸಂಗಮೇಶ್ ಹೊಸಮನಿ ಎನ್ನುವಂತ ಒಬ್ಬ ಕವಿ ಬರಿತಾ ಇದ್ದಾರ. ಎಷ್ಟು ಕ್ರಿಸ್ತನ ಶಿಲುಬೆಗೆ ಏರಿಸಿ ಕ್ರಿಸ್ತ ಶಕ ಬೆಳೆಸುವವರು ನಾವು, ಸಾಕ್ರಿಯ ಕಿಚ್ಚನಿಗೆ ವಿಷ ಕೊಟ್ಟುಕೊಂಡು ತತ್ವಜ್ಞಾನವನ್ನು ಆಚರಿಸುವವರು ನಾವು, ಮಹಾತ್ಮ ಗಾಂಧೀಜಿಗೆ ಗುಂಡಿಟ್ಟುಕೊಂಡು ಯುಗ ಪುರುಷನ ಪಟ್ಟ ಕಟ್ಟುವವರು ನಾವು, ಮಹಾತ್ಮ ಬಸವೇಶ್ವರನ ಕಾಳಿ ಓಡಿಸಿ ಮಹಾತ್ಮನೆಂದು ಪೂಜಿಸುವವರು ನಾವು, ಡಾಕ್ಟರ್ BR ಅಂಬೇಡ್ಕರ್ ಅವರ ಮನ ನೋಯಿಸಿ ಭಾರತ ರತ್ನ ಎಂದು ಪದವಿ ಕೊಡುವವರು ನಾವು, ತಂದೆ ತಾಯಿಗಳನ್ನ ಉಳಿಮಟ್ಟು ಉಪಚರಿಸದೆ ಸೇವಾ ಸಂಸ್ಕಾರಕ್ಕೆ 1001 ಸೂರ್ಯ ಗೈಯುವವರು ನಾವು, ತತ್ವ ಪಾಲಿಸದೆ ಚಿತ್ರ ಪೂಜೆಗೆ ಮುಂದಾಡುವ ಲೋಕದಾಟವನ್ನೊಡೆಯ ಸತ್ಯ ಸತ್ವಗಳ ಕೊಂದು ಹುಗಿದು ಗೋರಿ ಗದ್ದುಗೆಗಳ ಪೂಜಿಸುವ ನಮ್ಮ ಲೋಕಾಚಾರ ಕೊಂಡು ಅವಳು ಮುಂದೆ ಲಘುವೇಶ್ವರಿ ಸಂಗಮನಾಥ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಆ ಸ್ಥಿತಿ ನಮ್ಮದಾಗಬಾರದು. ನಿಜವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಸವಳಿಯ ಪೂಜ್ಯರು ಬಹಳ ಚಂದ ಹೇಳಿದ್ರು. ಕೆಲವರೇನೋ ದೋಷಗಳನ್ನು ಮಾಡಿರ್ಬೋದು, ಆದರೂ ಕೂಡ ಇಡೀ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಅನರ್ಘ್ಯ ರತ್ನದಂತೆ ಬರ್ತಕ್ಕಂಥ ಅನೇಕ ಪೂಜ್ಯರಿದ್ದಾರೆ. ಮತ್ತು ಪರಮ ಪೂಜೆಯ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಯವರಿದ್ದಾರೆ. ಅವರಿಗೆ ಹಾರ ತುರಾಯಿ ಏನು ಬೇಕಾಗಿಲ್ಲ, ಆದರೂ ಕೂಡ ಒಂದು ಹಾರ ಅವರಿಗೆ ಅವಶ್ಯವಾಗಿರ್ಬೇಕು. ನಾನು ಹೇಳ್ತಿದ್ದೆ ಪೂಜಾರಿಗೆ ಬೇಕು ಹೇಳ್ತಾರೆ, ಅವರು ಒಪ್ತಾರೆ. ಹಾರ ಬೇಕು ನನಗೆ ಭಕ್ತರಿಗೆ. ಯಾವ ಹಾರ? ಬಾಳಿ ಹೋಗುವಂತ ಹೂವಿನ ಹಾರ ಅಲ್ಲ, ಹರಿವು ಹೋಗ್ತಕ್ಕಂಥ ಚಾಲುಗಳು ಬೇಕಾಗಿಲ್ಲ. ಕೊಪ್ಪಳ ಶ್ರೀಗಳವರಿಗೆ ಜಿಲ್ಗಾ ಶ್ರೀಗಳವರಿಗೆ ಎಲ್ಲರಿಗೂ ಒಂದು ಹಾರ ಬೇಕು. ನಿಮ್ಮಿಂದ ಬಂಗಾರದ ಹಾರ ಅಲ್ಲ, ವಜ್ರದ ಹಾರ ಅಲ್ಲ. ಭಕ್ತಾದಿಗಳು ಇಂದು 75ನೇ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲಾ ಭಕ್ತಾದಿಗಳು ಅದರಲ್ಲಿ ಯುವಕರು ಯಾವ ಹಾರನ್ನು ಕೊಡಬೇಕಂದ್ರೆ ನಿಮ್ಮೆಲ್ಲಾ ದುಶ್ಚಟಗಳನ್ನು ಬಿಟ್ಟು ಸದಾಚಾರವನ್ನು ನಡೆದ್ರೆ ಅದೇ ನಮಗೆ ಹಾರ ಎನ್ನುವಂತ ಮಾತನ್ನು ಕೂಡಿ ಸಂದರ್ಭದಲ್ಲಿ ಹೇಳಿ, ಹಾಗೆ ಕೊಪ್ಪಳದ ಪೂಜೆಗೆ ಸಂತೋಷ ಆಗ್ತಾ ಇದೆ. ಮತ್ತು ಬಹಳ ದೂರದಿಂದ ಅವರು ಬಂದು ಆಶೀರ್ವಚನ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಚನ ಮಾಡಲಿಕ್ಕೆ ಪೂಜೆಯನ್ನು ಬಂದಿದ್ದಾರೆ. ಈ ಭಾಗದಲ್ಲಿ ಜಡವಾಸಿಗಳು ಸಿದ್ದರಾಮೇಶ್ವರರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿವಿ. ಅವರ ಉತ್ತರಾಧಿಕಾರಿಗಳಾಗಿ ಜಡವಾಸಿಗಳು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಅವರು ಕೂಡ ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಬಸವಲಿಂಗ ಪಟ್ಟಣದವರು ಕೂಡ 25,000 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಅಮೃತ ಮಹೋತ್ಸವ ಅಷ್ಟೇ ಅಲ್ಲ, ಮುಂದೊಂದು ದಿನ ಶತಮಾನೋತ್ಸವ ಕಾರ್ಯಕ್ರಮ ಆಗಿ ಎಲ್ಲ ಪೂಜಾರಿಗಳ ಆಗಮಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಶಿಸಿ ಅವರ ಕೃಪಾಶೀರ್ವಾದ ಬರದೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ವಿ. ವಿಚಾರವನ್ನ ನಮ್ಮೆಲ್ಲರ ಮನದಲ್ಲಿ ಇರಿಸಿಕೊಂಡು ನಮ್ಮ ಬದುಕು ಒಳಿತಾಗಲಿ ಸುಂದರವಾಗಲಿ ಅಂತ ಹೇಳ್ತಾ ಪೂಜಾರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಚಪಾಳೆ ಮೂಲಕ ಭಕ್ತಿಯ ಶರಣಾರ್ಥಿ. ಪೂಜಾ ಹಾಲುಗೂಡದ ಶ್ರೀಗಳು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಭಟ್ಟದೇವರ ಪದಗಳವರಿಗೆ ಅಮೃತ ಮಹೋತ್ಸವದ ಶುಭ ಘಳಿಗೆಯಲ್ಲಿ ಪೂಜ್ಯರಿಗೆ ಇದೀಗ ಗೌರವ ಅರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಪೂಜ್ಯ ಹಾಲುಗೂಡದ ಚಂದ್ರವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಂದ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಭಟ್ಟದೇವರ ಪದಗಳವರಿಗೆ ಭಕ್ತಿ ಗೌರವ ಅರ್ಪಣೆಯ ಜೊತೆಗೆ ತಮ್ಮೆಲ್ಲರ ಭಕ್ತಿಯ ಚಪಾಳೆ ಮೂಲಕ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು.
ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.